ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫೇಸ್ಬುಕ್ ಕ್ರಿಯೇಟರ್ಸ್ ಇದ್ದಾರೆ ಅಂದರೆ ಯಾರೆಲ್ಲ ಫೇಸ್ಬುಕ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೆ ಕೂಡ ಗುಡ್ ನ್ಯೂಸ್ ಅಂತ ಅನ್ನೋದು. ಏನಪ್ಪ ಗುಡ್ ನ್ಯೂಸ್ ಅಂದರೆ ಈ ಒಂದು ಗುಡ್ ನ್ಯೂಸ್ ಕೇಳಿದ್ರೆ ನೀವು ಶಾಕ್ ಆಗಿಬಿಡ್ತಾರೆ. ಏನಪ್ಪ ಶಾಕ್ ಅಂದರೆ ಫೇಸ್ಬುಕ್ನಲ್ಲಿ ಮಾನಿಟೈಸೇಷನ್ ಮೇಲೆ ಒಂದು ಹೊಸ ನೀವು ಅಪ್ಡೇಟ್ ಮಾಡಿದರೆ ಏನಪ್ಪ ಅಪ್ಡೇಟ್ ಅಂದರೆ ಇನ್ನು ಮುಂದೆ ಫೇಸ್ಬುಕ್ ಮಾನಿಟೈಸೇಷನ್ ಅನ್ನೋ ಒಂದು ಫೀಚರ್ ಏನಿದೆಯಲ್ಲ, ಪ್ರತಿಯೊಬ್ಬ ಫೇಸ್ಬುಕ್ ಕ್ರಿಯೇಟರ್ಸ್ ಯಾರೆಲ್ಲ ಫೇಸ್ಬುಕ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೆ ಕೂಡ ಇನ್ನು ಮುಂದೆ ಹಾನ್ ಆಗುತ್ತೆ. ಯಾವ ರೀತಿ ಅಂದರೆ ಈಗ ನಾವು ಫೇಸ್ಬುಕ್ನಲ್ಲಿ ಅಂದರೆ ಫೇಸ್ಬುಕ್ನಿಂದ ನಾವು ಏನಾದರೂ ದುಡ್ಡು ಮಾಡ್ಬೇಕಾದ್ರೆ ನಮ್ಮ ಒಂದು ಫೇಸ್ಬುಕ್ ಪೇಜ್ ಅನ್ನೋದು ಮಾನಿಟೈಸೇಷನ್ ಆಗಬೇಕು. ಮಾನಿಟೈಸೇಷನ್ ಆಗ್ಬೇಕಾದ್ರೆ ಮೊದಲಿಗೆಲ್ಲ ಕ್ರೈಟೇರಿಯಾ ಇತ್ತು. ಮೊದಲಿಗೆಲ್ಲ ಫೇಸ್ಬುಕ್ನಲ್ಲಿ ಕ್ರೈಟೇರಿಯಾ ಇತ್ತು. ಈಗ ಸಡನ್ನಾಗಿ ರೀಸೆಂಟಾಗಿ ಫೇಸ್ಬುಕ್ನಲ್ಲಿ ಎಲ್ಲ ಕ್ರೈಟೇರಿಯಾ ರಿಮೂವ್ ಮಾಡಿದ್ದಾರೆ. ಅದೇ ರೀತಿ ಕೂಡ ಇವಾಗ ಏನು ಮಾಡಿದ್ದಾರೆ, ಫೇಸ್ಬುಕ್ನಲ್ಲಿ ಒಂದು ಹೊಸ ನೀವು ಅಪ್ಡೇಟ್ ಮಾನಿಟೈಸೇಷನ್ ಮೇಲೆ ಏನಪ್ಪ ಅಪ್ಡೇಟ್ ಅಂದರೆ ಈಗ ಫೇಸ್ಬುಕ್ದವರು ಪ್ರತಿಯೊಬ್ಬರಿಗೂ ಕೂಡ ಮಾನಿಟೈಸೇಷನ್ ಅನ್ನೋದು, ಕಂಟೆಂಟ್ ಮಾನಿಟೈಸೇಷನ್ ಅನ್ನೋದು ಎನೇಬಲ್ ಮಾಡ್ತಾಯಿದ್ದಾರೆ, ಆನ್ ಮಾಡ್ತಾಯಿದ್ದಾರೆ. ಆದರೆ ಅದಕ್ಕೆ ಆದ ಇಂಪಾರ್ಟೆಂಟ್ ಏನಂದರೆ ಜಸ್ಟ್ ಏನಲ್ಲ, ಅದಕ್ಕೆ ಆದಂಥ ಒಂದು ಕ್ರೈಟೇರಿಯಾ ಇದೆ. ಆ ಒಂದು ಕ್ರೈಟೇರಿಯಾ ನೀವು ಕಂಪ್ಲೀಟ್ ಮಾಡಿದರೆ ಸಾಕು, ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಕೂಡ ಮಾನಿಟೈಸೇಷನ್ ಆಗುತ್ತೆ. ನೀವು ಕೂಡ ಫೇಸ್ಬುಕ್ನಿಂದ ದುಡ್ಡು ಮಾಡ್ಬೋದು. ಆ್ಯಕ್ಚುಲಿ ಈಗ ನಾವೆಲ್ಲ ಯೂಟ್ಯೂಬ್ನಲ್ಲಿ ದುಡ್ಡು ಮಾಡ್ಬೇಕಾದ್ರೆ ಯೂಟ್ಯೂಬ್ನಲ್ಲಿ ತುಂಬ ಕ್ರಿಯೇಟರ್ ಇದೆ. ಏನಂದರೆ ಈ 1,000 ಸಬ್ಸ್ಕ್ರೈಬ್ 1,000 ವಾಚರ್ಸ್ ಮತ್ತು ಏನಾದ್ರು ಶಾರ್ಟ್ಸ್ ಕ್ರಿಯೇಟರ್ಸ್ ಇದ್ದರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಆದರೆ ಫೇಸ್ಬುಕ್ನಲ್ಲಿ ಆ ರೀತಿ ಇಲ್ಲ, ಅದು ಯಾವುದೂ ಇಲ್ಲ. ಜಸ್ಟ್ ಒಂದೇ ಕ್ರೈಟೇರಿಯಾ ಇದೆ. ಆ ಕ್ರೈಟೇರಿಯಾ ನೀವು ಕಂಪ್ಲೀಟ್ ಮಾಡಿದರೆ ಆಯಿತು. ಅದು ಯಾವ ಒಂದು ಕ್ರೈಟೇರಿಯಾ ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೈತೆ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ನಿಲ್ಲಿ ಪ್ಲೀಸ್. ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ ಮಾಡ್ತಾರೆ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡಿ ಮರಿಬಿಡಿ. ಅದ್ರ ಜೊತೆಗೆ ನಾನು ಕೂಡ ಫೇಸ್ಬುಕ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗಿನಿಂದ ಅಲ್ಲಿ ಫಾಲೋ ಮಾಡಿ ಸಪೋರ್ಟ್ ಮಾಡೋದು ಮರಿಬೇಡಿ ಅಂತ ಇವತ್ತು ನನ್ನ ವೀಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲನೇದಾಗಿ ಹೇಳ್ಬೇಕಾರೆ ಫೇಸ್ಬುಕ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡುವಂಥ ನಮ್ಮ ಫೇಸ್ಬುಕ್ ಕ್ರಿಯೇಟರ್ಸ್ ಎಲ್ಲರಿಗೆ ಹೇಳ್ಬೇಕಾರೆ ಒಂದು ಖುಷಿ ವಿಷಯನೇ, ತುಂಬ ಸಂತೋಷನ ಅಂತ ಹೇಳ್ಬೋದು. ನಾನು ಮಾತ್ರ ತುಂಬ ಖುಷಿ ಪಡ್ತೀನಿ, ಯಾಕಂದ್ರೆ ನನಗೂ ಕೂಡ ಬಂದಿದೆ ಅದು. ಏನಪ್ಪ ಅಂದರೆ ಕಂಟೆಂಟ್ ಮಾನಿಟೈಸೇಷನ್ ಅನ್ನೋದು ಏನಂದರೆ ಫೇಸ್ಬುಕ್ನಲ್ಲಿ ಇವಾಗ ಎಲ್ಲರೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಆದರೆ ಒಂದು ಕ್ರೈಟೇರಿಯಾ ಇದೆ, ಆ ಕ್ರೈಟೇರಿಯಾ ನಾವು ಕಂಪ್ಲೀಟ್ ಮಾಡಬೇಕು. ಏನಪ್ಪ ಕ್ರೈಟೇರಿಯಾ ಅಂದರೆ ತುಂಬ ಸಿಂಪಲ್. ಅದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳ್ಬಿಡ್ತೀನಿ. ಏನಂದ್ರೆ ಫೇಸ್ಬುಕ್ನಲ್ಲಿ ಯಾವ ರೀತಿ ಇದೆ ಅಂದರೆ ಈಗ ನೀವು ನೋಡ್ಬೋದು ಫೇಸ್ಬುಕ್ನಲ್ಲಿ ಎಷ್ಟೋ ಕ್ರಿಯೇಟರ್ಸ್ಗೆ ಅವು ಕಂಟೆಂಟ್ ಮಾನಿಟೈಸೇಷನ್ ಅನ್ನೋದು ಎನೇಬಲ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ ಎನೇಬಲ್ ಅಂದರೆ ಫೇಸ್ಬುಕ್ನಲ್ಲಿ ಏನು ಫಾಲೋವರ್ಸ್ ಬೇಕು, ಅಷ್ಟು ಫಾಲೋವರ್ಸ್ ಬೇಕು, ಇಷ್ಟು ವ್ಯೂಸ್ ಬೇಕು ಅಂತ ಏನಿಲ್ಲ. ಮೊದಲಿಗೆಲ್ಲ ಇಲ್ಲ ಅಂದರೆ ಇಲ್ಲಾಗಿತ್ತು, ಸ್ಟಾರ್ಟಿಂಗ್ ಅವಾಗೇ ಇತ್ತು. ಅದ್ರ ಬಟ್ ಇವಾಗ ಎಲ್ಲ ರಿಮೂವ್ ಮಾಡಿದ್ದಾರೆ. ಆದರೆ ಫೇಸ್ಬುಕ್ನಲ್ಲಿ ಏನಾಗಿತ್ತು ಅಂದರೆ ರೀಸೆಂಟಾಗಿ ಹೇಳ್ಬೇಕಾರೆ ಈ ಮ್ಯಾಕ್ಸಿಮಮ್ 1,000-2,000 ಫಾಲೋವರ್ಸ್ ಇದ್ದವ್ರು ಕೂಡ ಕಂಟೆಂಟ್ ಮಾನಿಟೈಸೇಷನ್ ಸಿಕ್ಕಿದೆ ಫೇಸ್ಬುಕ್ನಲ್ಲಿ. ಆದರೆ ಈ ಮಿಲಿಯನ್ ಫಾಲೋವರ್ಸ್ ಇದ್ದವ್ರಿಗೆ ಕಂಟೆಂಟ್ ಮಾನಿಟೈಸೇಷನ್ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಿಲಿಯನ್ ಫಾಲೋವರ್ಸ್ ಇದ್ದವ್ರು ಕೂಡ ಫೇಸ್ಬುಕ್ನಿಂದ ₹1 ದುಡ್ಡು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಈಗ ತುಂಬ ಜನ ಕೂಡ ಆಗಿಲ್ಲ. ಆದರೆ ಈ ಫೇಸ್ಬುಕ್ನಲ್ಲಿ 1,000-2,000 ಇದ್ದವ್ರು ಕೂಡ ಮಾನಿಟೈಸೇಷನ್ ಆನ್ ಆಗಿದೆ. ಅವ್ರು ಆರಾಮಾಗಿ ಫೇಸ್ಬುಕ್ನಿಂದ ದುಡ್ಡು ಮಾಡ್ತಾರೆ. ಅದ್ರ ಬಿಟ್ಟು ಈ ಮಿಲಿಯನ್ ಫಾಲೋವರ್ಸ್ ಇದ್ದವ್ರು ಕೂಡ ದುಡ್ಡು ಮಾಡೋದಕ್ಕೆ ಸಾಧ್ಯವಾಗ್ತಿರಲ್ಲ. ಆದರೆ ಇವಾಗ ಫೇಸ್ಬುಕ್ದವರು ಏನು ಮಾಡಿದ್ದಾರೆ, ಈ ರೀಸೆಂಟ್ ಈ ಮಾನಿಟೈಸೇಷನ್ ಅಪ್ಡೇಟ್ ಅಂದರೆ ಈ ಅಪ್ಡೇಟ್ ಕೇಳಿದ್ರೆ ಶಾಕ್ ಆಗಿಬಿಡ್ತಾರೆ. ಏನಪ್ಪ ಶಾಕ್ ಅಂದರೆ ನಿಮ್ಮ ಫೇಸ್ಬುಕ್ನಲ್ಲಿ ಅಂದರೆ ನಿಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಮ್ಯಾಕ್ಸಿಮಮ್ 100-200 ಫಾಲೋವರ್ಸ್ ಇದ್ದರೂ ಕೂಡ ನಿಮಗೆ ಕೂಡ ಈ ಕಂಟೆಂಟ್ ಮಾನಿಟೈಸೇಷನ್ ಸಿಗುತ್ತೆ. ಯಾವ ರೀತಿ ಅಂದರೆ ನಾನು ನಿಮಗೆ ಬಾಯಲ್ಲಿ ಹೇಳೋದು ಬೇಡ, ಜಸ್ಟ್ ಲೈವಲ್ಲಿ ನಾನು ನಿಮಗೆ ಸೈಡ್ ಸ್ಕ್ರೀನ್ ರೆಕಾರ್ಡ್ ಹಾಕಿ ತೋರಿಸ್ತೀನಿ. ಯಾಕಂದ್ರೆ ನನಗೆ ಬಂದಿದೆ. ಈಗ ನಾನು ಏನು ಮಾಡ್ತೀನಿ, ನಿಮಗೆಲ್ಲರಿಗೂ ಕೂಡ ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ. ಜಸ್ಟ್ ಏನಿಲ್ಲ, ಏನು ಕ್ರಿಯೇಟರ್ ಇದೆ ಅದು ಏನು ಅದನ್ನ ಹೇಳ್ತೀನಿ. ಏನು ಹೇಳೋದು ತುಂಬ ಸಿಂಪಲ್. ನಾನು ಈಗ ಏನು ಮಾಡ್ತೀನಿ, ಫೇಸ್ಬುಕ್ ಓಪನ್ ಮಾಡ್ತೀನಿ, ನೋಡ್ಕೊಳ್ಬೋದು. ಜಸ್ಟು ಫೇಸ್ಬುಕ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ನೋಡಿ. ನನ್ನ ಫಾಲೋವರ್ಸ್ ಎಷ್ಟಿದ್ರೆ ನೀವು ನೋಡ್ಕೊಳ್ಬೋದು, ಕಣ್ಣಾರ ನೋಡಿ. ಫಾಲೋವರ್ಸ್ ಎಷ್ಟಿದ್ರೆ 204 ಜನ ಇದ್ದಾರೆ. ಅಂದರೆ 204 ಜನ ನನ್ನ ದೇವರುಗಳ ಫಾಲೋವರ್ಸ್ ಅಲ್ಲ, ನನ್ನ ಫ್ಯಾಮ್ಲಿ ಇದ್ದಾರೆ, ನನ್ನ ನೋಡಿ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಈಗ ನನ್ನ ಒಂದು ಫಾಲೋವರ್ಸ್ ಇಷ್ಟು ಅಂದರೆ ನನ್ನ ಫ್ಯಾಮ್ಲಿ ಇಷ್ಟು ಜನ ಇದೆ. ಆದರೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ಕೂಡ ಕಂಟಿನ್ಯೂ ಇದರಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಟೈಮ್ ಸಿಕ್ಕಾಗ ಅಂದರೆ ಸ್ವಲ್ಪ ಟೈಮಿಂಗ್ ಇದ್ದಿದ್ದಾಗ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ್ಯಕ್ಚುಲಿ. ಆದರೆ ಇಲ್ಲೇನಾಯ್ತು ಅಂದರೆ ಇವಾಗ ಫೇಸ್ಬುಕ್ದವರು ಮಾನಿಟೈಸೇಷನ್ ಮೇಲೆ ಒಂದು ಹೊಸ ನೀವು ಅಪ್ಡೇಟ್, ಏನಪ್ಪ ಅಪ್ಡೇಟ್ ಅಂತ ಹೇಳಿದರೆ ಜಸ್ಟ್ ಏನು ಒಂದು ಕ್ರೈಟೇರಿಯಾ ಕೊಟ್ಟಿದ್ದಾರೆ. ಆ ಒಂದು ಕ್ರೈಟೇರಿಯಾ ನೀವು ಕಂಪ್ಲೀಟ್ ಮಾಡಿದರೆ ನಿಮ್ಮ ಪೇಜಿನಲ್ಲಿ ಮ್ಯಾಕ್ಸಿಮಮ್ 0 ಫಾಲೋವರ್ಸ್ ಇದ್ದರೂ ಕೂಡ ಬರ್ಬೋದು. ಹೇಳೋಕ್ಕಾಗಲ್ಲ, 0 ಫಾಲೋವರ್ಸ್ ಇದ್ದರೂ ಕೂಡ ಬರ್ಬೋದು. ಮಿಲಿಯನ್ ಫಾಲೋವರ್ಸ್ ಇದ್ದವರಿಗೆ ಬರಲಿಲ್ಲ. ಅದ್ರ ಬಟ್ ಇವಾಗ ಎಲ್ಲರಿಗೂ ಕೂಡ ಬರುತ್ತೆ. ಅದ್ರ ಬಟ್ ಏನಂದ್ರೆ ಒಂದು ಕ್ರೈಟೇರಿಯಾ ಕಂಪ್ಲೀಟ್ ಆಗಬೇಕು. ಅದೇನಪ್ಪ ಕ್ರೈಟೇರಿಯಾ ಅಂದರೆ ಯಾವುದೇ ರೀತಿ ಫಾಲೋವರ್ಸ್ ಅಲ್ಲ, ಯಾವುದೇ ಇಷ್ಟು ಫಾಲೋವರ್ಸ್ ಬೇಕು ಅಷ್ಟು ಫಾಲೋವರ್ಸ್ ಅಂತ ಏನಿಲ್ಲ. ಜಸ್ಟ್ ಆ ಕ್ರೈಟೇರಿಯಾ ನಾನು ನಿಮಗೆ ತೋರಿಸ್ಬಿಡ್ತೇನೆ, ನನಗೆ ಬಂದಿದೆ ಲೈವ್ ಪ್ರೂಫಲ್ಲಿ. ಈ ಒಂದು ಕ್ರೈಟೇರಿಯಾ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೂ ಕೂಡ ಸಿಗುತ್ತೆ. ಯಾವುದಂದ್ರೆ ಜಸ್ಟ್ ಇಲ್ಲ, ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡ್ತೀನಿ ನೋಡಿ. ಇಲ್ಲಿ ಜಸ್ಟ್ ಮಾನಿಟೈಸೇಷನ್ ಆಪ್ಷನ್ ನೋಡಿ. ಜಸ್ಟ್ ಮಾನಿಟೈಸೇಷನ್ ಮೇಲೆ ಕ್ಲಿಕ್ ಮಾಡಿ, ಮಾನಿಟೈಸೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕಂಟೆಂಟ್ ಮಾನಿಟೈಸೇಷನ್ ಅಂತ ಒಂದು ಆಪ್ಷನ್ ನೋಡಿ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಆದರೆ ಏನಪ್ಪ ಕ್ರೈಟೇರಿಯಾ ಅಂದರೆ ತುಂಬ ಸಿಂಪಲ್, ಏನೂ ಇಲ್ಲ. ತುಂಬ ಇಲ್ಲಿ ಫೇಸ್ಬುಕ್ನಲ್ಲಿ ಒಂದು ಕ್ರೈಟೇರಿಯಾ ಇದೆ. ಏನಪ್ಪ ಕ್ರೈಟೇರಿಯಾ ಅಂದರೆ
ಫಾಲೋವರ್ಸ್ ಅಷ್ಟು ಬೇಕು ಇಷ್ಟು ಬೇಕಂತಲ್ಲ, ಜಸ್ಟ್ ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಫೇಸ್ಬುಕ್ನಲ್ಲಿ ಒಂದು ಚಾಲೆಂಜ್ ನಡೀತಿದೆ. ಆ ಚಾಲೆಂಜ್ ಏನಾದ್ರು ಜಸ್ಟ್ ಏನಿಲ್ಲ, ಇಲ್ಲಿ ನಿಮಗೆ ನನಗೆ ಆಪ್ಷನ್ ಬರ್ತಲ್ಲ. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಬಂದಿತ್ತು, ಅದ್ರ ಬಿಟ್ಟು ನನಗೆ ಇವಾಗ ಶೋ ಆಗ್ತಾ ಇಲ್ಲ. ನೀವೇನು ಮಾಡಿ ನಿಮ್ಮ ಫೇಸ್ಬುಕ್ನ ಓಪನ್ ಮಾಡಿದ ತಕ್ಷಣ ಈ ರೀತಿ ಬರ್ತದೆ ನೋಡಿ. ಜಸ್ಟ್ ನಾನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿದ್ದೀನಿ, ನೋಡ್ಕೊಬೋದು. ಬೇರೆ ಕ್ರಿಯೇಟರ್ಸ್ ತೆಗೆದಿದ್ದೀನಿ, ನನಗೆ ಸಿಗಲಿಲ್ಲ. ನಾನು ಸ್ಕ್ರೀನ್ಶಾಟ್ ಹೊಡೆಯೋ ನನಗೆ ನೆನಪಿಗೆ ಬರಲಿ, ಇರಲಿ ಬಿಡಿ. ಇನ್ನೊಬ್ಬ ಕ್ರಿಯೇಟರ್ಸ್ ಮಾಡಿದ್ದು ಅದನ್ನ ನಾನು ಸ್ಕ್ರೀನ್ಶಾಟ್ ತೊಗೊಂಡು ಹೇಳ್ತದೆ. ನನಗೆ ಬಂದಿತ್ತು ಆ್ಯಕ್ಚುಲಿ. ಏನಪ್ಪ ಈ ರೀತಿ ಬರ್ತದೆ, ಏನಪ್ಪ ಒಂದು ಚಾಲೆಂಜ್ ನಡೀತಿದೆ. ಏನಪ್ಪ ಚಾಲೆಂಜ್ ಅಂದರೆ ಫೇಸ್ಬುಕ್ನಲ್ಲಿ ಒಂದು ಪ್ರೋಗ್ರಾಮ್ ಏನಪ್ಪ ನಿಮಗೆ ಕಂಟೆಂಟ್ ಮಾನಿಟೇಷನ್ ಸಿಗಬೇಕಾದ್ರೆ ಇಲ್ಲಿಂದ ಇದು ನಡೀತಿದೆ. ಏನಪ್ಪ ನೀವು ಅಬ್ಸರ್ವ್ ಮಾಡಿಲ್ಲ, ಒಂದು ಹೊಸ ನೀವು ಕ್ರಿಯೇಟರ್ ಏನಪ್ಪ ತುಂಬ ಸಿಂಪಲ್ ನೋಡಿ, ಅನ್ಲಾಕ್ ಕಂಟೆಂಟ್ ಮಾನಿಟೇಷನ್ ಅಂತ ಇದೆ. ಜಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ನಿಮಗೆ ಕೇವಲ 28 ದಿನಗಳ ಕಾಲ ಟೈಮಿಂಗ್ ಅವಕಾಶ ಕೊಡ್ತಾರೆ. ಅದರ ಒಳಗಡೆ ನೀವು ಏನು ಮಾಡಬೇಕು, ನಿಮ್ಮ ಒಂದು ಫೇಸ್ಬುಕ್ ಪೇಜಿನಲ್ಲಿ ಮ್ಯಾಕ್ಸಿಮಮ್ 3 ಲಕ್ಷ ವ್ಯೂಸ್ ಕಂಪ್ಲೀಟ್ ಮಾಡಬೇಕು. ನೀವು ಏನಾದರೂ 28 ದಿನಗಳ ಒಳಗಡೆ ನಿಮ್ಮ ಒಂದು ಪೇಜಿನಲ್ಲಿ 3 ಲಕ್ಷ ವ್ಯೂಸ್ ಕಂಪ್ಲೀಟ್ ಆದರೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಮಾನಿಟೇಷನ್ ಆನ್ ಆಯಿತು. ಆರಾಮಾಗಿ ನೀವು ಫೇಸ್ಬುಕ್ನಿಂದ ದುಡ್ಡು ಮಾಡಬಹುದು. ಆದರೆ ಇದಕ್ಕೆ ಕ್ರೈಟೇರಿಯಾ ಏನಂದ್ರೆ ತುಂಬ ಸಿಂಪಲ್, ಏನೂ ಇಲ್ಲ. 28 ದಿನಗಳ ಕಾಲ ಇರುತ್ತೆ. ಆದರೆ ನೀವು ಈ ಚಾಲೆಂಜ್ಗೆ ಮೇನ್ ನೀವು ಮಾಡಬೇಕು ಕೆಲಸ ಏನೂ ಇಲ್ಲ. ಜಾಯಿನ್ ಚಾಲೆಂಜ್ ಅಂತ ಇದೆಯಲ್ಲ, ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಏನಾಗುತ್ತೆ, ನಿಮಗೆ ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ. ಟೈಮಿಂಗ್ ಅಂದ ತಕ್ಷಣ ನೀವು ಅರ್ಥ ಮಾಡ್ಕೊಳ್ಳಿ, ಈಗ ನೀವು ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ವಿಡಿಯೋಗೆ ಬಂದಂಥ ವ್ಯೂಸ್ ಇದರಲ್ಲಿ ಕೌಂಟ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ, ಇವಾಗ ನೀವು ಜಾಯ್ನ್ ಆಗಿದ್ರೆ ಇವತ್ತಿನಿಂದ 28 ದಿನಗಳ ಕಾಲ ಟೈಮಿಂಗ್ ಇರುತ್ತೆ. ಅದರ ಒಳಗಡೆ 3 ಲಕ್ಷ ವ್ಯೂಸ್ ಕಂಪ್ಲೀಟ್ ಆಗಬೇಕು. 3 ಲಕ್ಷ ವ್ಯೂಸ್ ಕಂಪ್ಲೀಟ್ ಆದರೆ ನಿಮ್ಮೊಂದು ಫೇಸ್ಬುಕ್ ಪೇಜ್ ಮಾನಿಟೇಷನ್ ಆನ್ ಆಗುತ್ತೆ. ಆ್ಯಕ್ಚುಲಿ ಮೊದಲಿಗೆ ಮಿಲಿಯನ್ ಫಾಲೋವರ್ಸ್ ಇದ್ದವ್ರಿಗೆ, ಈಗಲೂ ಕೂಡ ಮಿಲಿಯನ್ ಫಾಲೋವರ್ಸ್ ಇದ್ದವ್ರು ಫೇಸ್ಬುಕ್ ಮಾನಿಟೇಷನ್ ಸಿಕ್ಕಿಲ್ಲ. ಆದರೆ 1,000 2,000 ಇದ್ದವ್ರಿಗೆ ಸಿಕ್ಕಿದೆ. ಅದಕ್ಕೋಸ್ಕರ ಇದು ಹೊಸ ನೀವು ಅಪ್ಡೇಟು ಆ್ಯಕ್ಚುಲಿ ಫೇಸ್ಬುಕ್ಕಲ್ಲಿ ನಡೀತಿದೆ. ಚಾಲೆಂಜ್ ಬಿಡಕ್ಕೆ ಹೋಗ್ಬಿಡಿ. ನನಗೆ ಬಂದಿತ್ತು, ಅದ್ರ ಬಿಟ್ಟು ಹೋಯ್ತು. ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ, ವಾಪಸ್ ನೋಡೋದ್ರಲ್ಲಿ ಸಿಗಲಿಲ್ಲ. ನಿಮಗೆಲ್ಲ ನೀವು ಬೇಗ ಚೆಕ್ ಮಾಡ್ಕೊಳ್ಳಿ, ಇದರಲ್ಲಿ ಜಾಯಿನ್ ಮಾಡ್ಕೊಳ್ಳಿ. ಆದರೆ ನಿಮಗೆ ಕಾಲಾವಕಾಶ 1 ತಿಂಗಳ ಒಳಗಡೆ, ಅಷ್ಟರ ಒಳಗಡೆ 3 ಲಕ್ಷ ವ್ಯೂಸ್ ಕಂಪ್ಲೀಟ್ ಆದರೆ ಆಗುತ್ತೆ. ಏನಾದರೂ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ನಿಮ್ಮ ಫೇಸ್ಬುಕ್ ಪೇಜ್ ಮಾನಿಟೇಷನ್ ಆನ್ ಆಗಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಈಗ ಬಂದಿದ್ದು ನನಗೆ ಪ್ರೆಸೆಂಟ್ ಏನಾದರೂ ಜಸ್ಟ್ ಏನಲ್ಲ ನೋಡ್ಕೊಳ್ಬೋದು. ಈ ರೀತಿ ಬಂದಿದೆ ನನಗೆ. ಅದು ಮೊದಲು ಇತ್ತು, ನಾನು ಜಾಯಿನ್ ಮೇಲೆ ಕ್ಲಿಕ್ ಮಾಡಿದೆ, ಏನು ಮಾಡೋದು ಹೋಗಿಬಿಡ್ತು, ಇದನ್ನ ಆಗಿಬಿಡ್ತು. ಇಲ್ಲಿ ನಿಮಗೆ ಎವರೇಜ್ ಟೈಮಿಂಗ್ ಟೋಟಲ್ ವ್ಯೂಸ್ ತೋರಿಸ್ತದೆ. ನಾನು ಜಾಯಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟೆ ಮರೆತು, ಅದ್ರ ಬಿಟ್ಟು ಹೋಯ್ತು. ಓಕೆ, ಇಲ್ಲಿ ಇವಾಗ ಬರ್ತೀವಿ ಅಂದರೆ ಅಪ್ಡೇಟ್ ಇನ್ಸ್ಟೇಟ್ ಅಂದರೆ ಇಂಟ್ರೆಸ್ಟ್ ಫಾರ್ಮ್ ಇದೆ. ಜಸ್ಟ್ ಇದರಲ್ಲಿ ನಿಮಗೆ ಕ್ಯಾಟಗರಿ, ನೀವು ಯೂಸ್ ಮಾಡೋದು ಪ್ಲಾಟ್ಫಾರ್ಮ್ಸ್ ಯಾವ ಪ್ಲಾಟ್ಫಾರ್ಮ್ ಅಂದರೆ ಯೂಸ್ ಮಾಡೋ ಪ್ಲಾಟ್ಫಾರ್ಮ್ಸ್ ಅಲ್ಲ, ಸಾರಿ, ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಅಂತ ಕೇಳುತ್ತೆ. ಇಂಟ್ರೆಸ್ಟ್ ಬಗ್ಗೆ ಬರೀರಿ, ಮತ್ತು ಅದ್ರ ಜೊತೆ ನಿಮ್ಗೆ ಬೇರೆ ಏನಾದರೂ ಸೋಷಲ್ ಮೀಡಿಯಾ ಇದ್ರೆ ಆ ಸೋಷಲ್ ಮೀಡಿಯಾ ಇದ್ರೆ ಆನ್ ಅಂತ ಹಾಕಿ. ನಾನು ಯೂಟ್ಯೂಬ್ ಯೂಸ್ ಮಾಡ್ತೀನಿ. ಓಕೆ, ಯೂಟ್ಯೂಬ್ ಅಂತ ಹಾಕಿದ್ರೆ ನನ್ನ ಯೂಸರ್ ನೇಮ್ ಹಾಕಿದ್ದೀನಿ. ನನ್ನ ಫಾಲೋವರ್ಸ್ ಎಷ್ಟು 1 ಲಕ್ಷ ದೇವ್ರು ಫಾಲೋವರ್ಸ್ ಅಲ್ಲ, ನನ್ನ ದೇವ್ರುಗಳಿದ್ದೀನಿ ಅಂತ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ನೋಡಿ ಇಂಟ್ರೆಸ್ಟ್ ಸಬ್ಮಿಟ್ ಅಂತ ಹಾಕಿದ್ದೀನಿ. ಏನಾದರೂ ಅವರು ಇಷ್ಟವಾದರೆ 1 ತಿಂಗಳ ಒಳಗಡೆ ನಾನು ಏನಾದರೂ 3 ಲಕ್ಷ ಕಂಪ್ಲೀಟ್ ಆದರೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಮಾನಿಟೇಷನ್ ಆನ್ ಆಯಿತು. ಆದರೆ ನಿಮ್ಗೆಲ್ಲರಿಗೆ ಹೇಳ್ಬೇಕಾರೆ ಈ 3 ಲಕ್ಷ ವ್ಯೂಸ್ ಕಂಪ್ಲೀಟ್ ಮಾಡೋದು ನಮ್ಮ ದೇವ್ರುಗಳಿಗೆ ಅದೇನು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ ಈ 3 ಲಕ್ಷ ವ್ಯೂಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ವ? ಆಗುತ್ತೆ. ಆದರೆ ನಿಮ್ಮ ಪ್ರೀತಿ ಬೇಗ ಇದ್ದರೆ ಬೇಗ ಕಂಪ್ಲೀಟ್ ಮಾಡ್ಬೋದು. ಫೇಸ್ಬುಕ್ನಿಂದಲೂ ಕೂಡ ದುಡ್ಡು ಮಾಡಬೇಕು. ಯಾಕಂದರೆ ಹೊಟ್ಟೆ ಪಾಡ ಮುಂದೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಅದ್ರ ಬಿಟ್ಟು ನೀವೇನು ಮಾಡಬೇಕು, ಸಪೋರ್ಟ್ ಮಾಡೋದು ಮರಿಬೇಡಿ. ಬೇಗ ನಾವು ಕೂಡ ಮಾನಿಟೇಷನ್ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಫೇಸ್ಬುಕ್ ಕಂಟೆಂಟ್ ಅಂದರೆ ಫೇಸ್ಬುಕ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ನೀವು ಕೂಡ ಚೆಕ್ ಮಾಡ್ಕೊಂಡು ನಿಮಗೂ ಕೂಡ ಬಂದಿರೋ ಜಾಯ್ನ್ ಆಗಿ ಬೇಗ ವೀಡಿಯೋ ಅಪ್ಲೋಡ್ ಮಾಡಿ ಅಂತ. ಇನ್ನೊಂದು ತುಂಬ ಸಿಂಪಲ್. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸ್ಕೊಂಡು ಮುಂಚೆ ಎಲ್ಲರಿಗೆ ಹೇಳ್ಬೇಕಾರೆ ಈ ವಿಡಿಯೋ ಮಾಡೋದು ತುಂಬ ಕಷ್ಟ ಆಯಿತು. ಯಾಕಂದರೆ ಸ್ಟೋರೇಜ್ ಫುಲ್ ಆಗೋದು ಮತ್ತು ಇದು ಕಟ್ ಆಗೋದು. ಅದ್ರ ಬಟ್ ಏನು ಮಾಡೋದು, ಮಾಡಲೇಬೇಕಲ್ಲ. ಅದಕ್ಕೋಸ್ಕರ ಪ್ಲೀಸ್ ಗರ್ಲ್ಸ್ ಬಯಸಿ ಈ ಒಂದು ಇಷ್ಟ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಫೇಸ್ಬುಕ್ ಕ್ರಿಯೇಟರ್ಸ್ ಸರ್ ಅವ್ರಿಗೂ ಕೂಡ ಈ ಒಂದು ಶೇರ್ ಮಾಡಿ. ಅವರು ಕೂಡ ಮಿಸ್ ಮಾಡ್ಕೋಬಾರ್ದು. ಅಂದರೆ ಅವ್ರ ಫೇಸ್ಬುಕ್ ಪೇಜ್ ಕೂಡ ಮೋಟಿವೇಶನ್ ಮಾಡ್ಕೊಂಡು ದುಡ್ಡು ಮಾಡಲಿ ಅಂತ ಈ ಒಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾಮ್ಸ್ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರೂ. ಬಾಯ್.